ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ 24ನೇ ಮಹಾ ಅಧಿವೇಶನವು ದಾವಣಗೆರೆಯ ಎಂಬಿಎ ಕಾಲೇಜು ಮೈದಾನದಲ್ಲಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸೇರಿದಂತೆ ನೆರೆಯ ಮಹಾರಾಷ್ಟ್ರ, ಕೇರಳ ಹಾಗೂ ಆಂಧ್ರ ಪ್ರದೇಶದಿಂದಲೂ ಜನರು ಆಗಮಿಸಿದ್ದರು. ಇವತ್ತು ವೀರಶೈವ ಲಿಂಗಾಯತ ಸಮಾಜ ಕೇವಲ ಕರ್ನಾಟಕ ಮಾತ್ರ ಅಲ್ಲ. ನೀವು ಮಹಾರಾಷ್ಟ್ರಕ್ಕೆ ಹೋಗ್ರಿ, ಮಹಾರಾಷ್ಟ್ರದಲ್ಲಿ ವೀರಶೈವ ಲಿಂಗಾಯತ ಸಮಾಜ ಇದೆ. ಕೇರಳಕ್ಕೆ ಹೋಗ್ರಿ, ಕೇರಳದಲ್ಲಿ ಇದೆ ಸಮಾಜ. ತಮಿಳುನಾಡಿಗೆ ಹೋಗ್ರಿ, ತಮಿಳುನಾಡಲ್ಲಿ ಸಮಾಜ ಇದೆ. ಇನ್ನೂ ಹಲವಾರು ರಾಜ್ಯಗಳಲ್ಲಿದೆ. ಆದರೆ ಇವತ್ತು ಕರ್ನಾಟಕದಲ್ಲಿ ಒಂದು ಬಲಾಢ್ಯವಾದಂಥ ಸಮಾಜ ಬೆಳೆದದು. ಶೈಕ್ಷಣಿಕವಾಗಿ ಮತ್ತು ಎಲ್ಲ ರೀತಿಯಿಂದ ಎಷ್ಟೋ ಕಡೆ ಇವತ್ತು ನಮ್ಮ ಯುವಕರು, ಸಮಾಜದ ಯುವಕರು ಮುಂದೆ ಬಂದಿದ್ದಾರೆ. ಬೇರೆ ಬೇರೆ ವೃತ್ತಿಗಳಲ್ಲಿ ಮುಂದೆ ಬಂದಿದ್ದಾರೆ. ಆದರೆ ಇನ್ನೂ ಹೆಚ್ಚಿನ ರೀತಿಯಂಥ ಅವರ ಪ್ರತಿಭೆಗೆ ಇನ್ನೂ ಹೆಚ್ಚಿನ ಒತ್ತು ಕೊಡುವಂಥ ಕೆಲಸ ಇವತ್ತು ಆಗಬೇಕಾಯ್ತು. ಇನ್ನೂ ಎಷ್ಟೋ ಜನ ಹಿಂದುಳಿದಿದ್ದಾರೆ. ಆರ್ಥಿಕವಾಗಿ ಅವ್ರ ನೆರವು ಸಿಗಬೇಕಾಗಿದೆ. ಶೈಕ್ಷಣಿಕವಾಗಿ ಮೀಸಲಾತಿ ಮುಖಾಂತರ ಇನ್ನೂ ಹೆಚ್ಚು ನೆರವು ಸಿಗಬೇಕಾಗಿದೆ ಸಮಾಜದ ಬಂಧುಗಳಿಗೆ, ಯುವಕರಿಗೆ. ಅದಕ್ಕಾಗಿ ನಮ್ಮೆಲ್ಲರ ಒತ್ತಾಯ, ಪೂಜ್ಯರ ಎಲ್ಲರ ಒಂದು ಆಶೀರ್ವಾದ ಇದೆ. ಇವತ್ತು ನಿನ್ನೆಯೂ ಸಹಿತ ಚರ್ಚೆ ಆಗಿದೆ. ಈ ಒಂದು ಸಂಘಟನೆಯಲ್ಲಿ ಒಂದು ಚರ್ಚೆ ಆಗಿದೆ, ವೇದಿಕೆಯಲ್ಲಿ ಚರ್ಚೆ ಆಗಿದೆ. ಅದಂದರೆ ಕೇಂದ್ರ ಸರ್ಕಾರದಲ್ಲಿ ಏನೋ ಒಂದು OBC ಹಿಂದುಳಿದ ವರ್ಗದ ಒಂದು ಲಿಸ್ಟ್ ಇದೆ. ಅದರಲ್ಲಿ ನಮ್ಮ ರಾಜ್ಯದ ಲಿಂಗಾಯತ ವೀರಶೈವ ಸಮಾಜದ ಎಲ್ಲ ಒಳ ಪಂಗಡಗಳು ಕೂಡಿಕೊಂಡು ಆ ಲಿಸ್ಟ್ನಲ್ಲಿ, ಹಿಂದುಳಿದ ವರ್ಗದ ಲಿಸ್ಟ್ನಲ್ಲಿ ಬರಬೇಕು ಅನ್ನುವಂಥ ಒತ್ತಾಯ ನಮ್ದೆಲ್ಲರದಿದೆ. ದಾವಣಗೆರೆಯಲ್ಲಿ 24ನೇ ಒಂದು ಮಹಾ ಅಧಿವೇಶನ, ಅಖಿಲ ಭಾರತ ವೀರಶೈವ ಮಹಾಸಭಾದ 24ನೇ ಮಹಾ ಅಧಿವೇಶನ ದಾವಣಗೆರೆಯಲ್ಲಿ ಬಹಳ ಅದ್ದೂರಿಯಾಗಿ ಇವತ್ತು ನಡೀತಾ ಇದೆ. ನಿನ್ನೆಯಿಂದ ನಾನು ಕೂಡ ದೆಹಲಿಯಿಂದ ನಿನ್ನೆ ರಾತ್ರಿ 1 ಗಂಟೆಗೆ ಬಂದೆ. ದೆಹಲಿನಲ್ಲಿ ನಮ್ಮ ಪಕ್ಷದ 2 ದಿನದ ಅಧಿವೇಶನ ಮುಗಿಸ್ಕೊಂಡು ಅಲ್ಲಿ ದೆಹಲಿಯಲ್ಲಿ 3-4 ದಿನ ಇದ್ದಂಥ ಕಾರಣದಿಂದ ಸ್ವಲ್ಪ ಅಲ್ಲಿಯ ಚಳಿಯ ಕೊರೆತ ಮತ್ತು ಆರೋಗ್ಯ ಸಮಸ್ಯೆ ಉಂಟಾದಾಗ ಬರಲೋ ಬೇಡ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಬೆಳಗಿನ ಜಾವ 4 ಗಂಟೆಗೆ ಒಂದ್ಸಲ ಎಚ್ಚರ ಆಯಿತು. ಅಯ್ಯೋ ಪುಣ್ಯಾತ್ಮ, ಈ ಒಂದು ಮಹಾ ಅಧಿವೇಶನ ಯಾರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು? ಶಾಮನೂರು ಶಿವಶಂಕರಪ್ಪನವರಂತರ ಒಬ್ಬ ಹಿರಿಯರು. ನಿಜವಾಗ್ಲೂ ಕೂಡ ನಾವು ದೊಡ್ಡ ಚಪ್ಪಾಳೆನ ಅವ್ರಿಗೆ ಸಲ್ಲಿಸಬೇಕು. ಈ ವಯಸ್ಸಿನಲ್ಲೂ ಸಹ 18 ವರ್ಷದ ಒಬ್ಬ ತರುಣನಂತೆ ಸಮಾಜಕ್ಕೆ ಒಂದು ಧ್ವನಿಯಾಗಿ ನಾಡಿನಾದ್ಯಂತ ಪ್ರವಾಸವನ್ನು ಮಾಡೋದ್ರ ಮೂಲಕ ಸಮಾಜಕ್ಕೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಹಿರಿಯರು ಇವತ್ತು ಅವರ ಒಂದು ನೇತೃತ್ವದಲ್ಲಿ ಒಂದು ಮಹಾಧಿವೇಶನ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣವನ್ನು ಕೊಡದೆ ನೀನು ಹೋಗು ಅಂತೇಳಿ ನನ್ನ ಮನಸಾಕ್ಷಿ ಹೇಳಿದಂಥ ಸಂದರ್ಭದಲ್ಲಿ ನಾನು ಇವತ್ತು ಬಂದಿದ್ದೇನೆ. ಕಾರ್ಯಕ್ರಮದಲ್ಲಿ ಭಾಗಿಯಾದವರನ್ನ ಶರಣ ಸಂಸ್ಕೃತಿ ಬಳಗದ ರಾಜ್ಯ ಸಂಚಾಲಕರಾದ KC ಬಸವರಾಜನ್ ಅವರು ಮಾತನಾಡಿಸಿದರು. TG ಚನ್ನಬಸಪ್ಪ ಅಂತ, ನಿವೃತ್ತ ನ್ಯಾಯಾಧೀಶ, ಶಿವಮೊಗ್ಗದಿಂದ ಬಂದಿದ್ದೇನೆ. ಈ ಅಧಿವೇಶನಕ್ಕೆ ಈ ದಿನ ಬಂದಿದ್ದೇವೆ. ಬೆಳಗಿನ ಸಭೆಗಳಲ್ಲಿ ಮಠಾಧೀಶರುಗಳು ಮಾತಾಡಿದರು. ಅವರು ನಮ್ಮ ವೀರಶೈವ ಸಮಾಜದ ಏಳಿಗೆ ಬಗ್ಗೆ ಮತ್ತು ನಮ್ಮ ದೇಶದ ಪ್ರಗತಿ ಬಗ್ಗೆ ಚೆನ್ನಾಗಿ ಎಲ್ಲ ಸಂಖ್ಯೆಗಳ ಮೂಲಕ ವಿಸ್ತರಿಸಿ ಹೇಳಿದರು. ಮತ್ತು ರೈತರ ಸ್ವತಃ ಮಂತ್ರಿಗಳಾಗಿ ನಿವೃತ್ತಿ ಹೊಂದಿ ಮಾಜಿ ಮಂತ್ರಿಗಳಾದ ಏಕಂತಾಯನವರು ರೈತರ ಸಮಸ್ಯೆಗಳ ಬಗ್ಗೆ ಸವಿವರವಾಗಿ ಹೇಳಿದರು. ರೈತರಿಗೆ ಸಿಗ್ತಕ್ಕಂಥ ಬೀಜ, ಗೊಬ್ಬರ ಉತ್ತಮ ತಳಿಯದಲ್ಲ ಮತ್ತು ಸಂಶೋಧಕರು, ಉಪಕುಲಪತಿಗಳು ಮತ್ತು ಸಂಶೋಧಕರುಗಳು, ವಿಶ್ವವಿದ್ಯಾಲಯಗಳು ಹೆಚ್ಚಾಗಿ ರೈತ ಪರ ಸಂಶೋಧನೆಗಳು ಮಾಡಬೇಕು. ರೈತರಿಗೆ ಯಾವುದೇ ಜಾತಿ ಭೇದ ಇಲ್ಲ. ನಮಗೆ ಕೇವಲ ವೀರಶೈವ ಲಿಂಗಾಯತರಷ್ಟೇ ಅಲ್ಲದೆ ಎಲ್ಲ ಸಮಾಜದವರು ರೈತರ ಕೆಲಸ ಮಾಡ್ತಾ ಇದ್ದೇವೆ. ಆದರೆ ರೈತರಿಗೆ ಲಾಭದಾಯಕವಾಗಿಲ್ಲ. ರೈತರು ಕೊಡ್ತಕ್ಕಂಥ ವಸ್ತುಗಳನ್ನು ಅವ್ರು ಹೇಳ್ತಕ್ಕಂಥ ಬೆಲೆ ಕೊಡ್ಕೋಬೇಕು. ಆದರೆ ನಾವು ಮಾರಾಟ ಮಾಡ್ತಕ್ಕಂಥ ವಸ್ತುಗಳನ್ನು ಅವ್ರು ಕೇಳಿದ ಬೆಲೆ ಕೊಡಬೇಕು. ಹೀಗಾಗಿ ರೈತರು ತುಂಬ ಕಷ್ಟದಲ್ಲಿದ್ದಾರೆ. ರೈತರಿಗೆ ನಷ್ಟ ಆಗ್ತಾ ಇದೆ. ಆದ್ದರಿಂದ ಸರ್ಕಾರ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರಿಗೆ ಒಳ್ಳೆಯ ಗುಣಮಟ್ಟದ ಬೀಜ ಮತ್ತು ಕಡಿಮೆ ದರದ ಔಷಧಿ ಗೊಬ್ಬರಗಳನ್ನು ಮತ್ತು ಎಷ್ಟೋ ಔಷಧಿಗಳು, ಕೀಟನಾಶಕಗಳಿಗೆ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾಯಿಲ್ಲ. ಅದರಿಂದ ಸೂಕ್ತವಾದಂಥ ಪರಿಣಾಮಕಾರಿಯಾದಂಥ ಔಷಧಿಗಳು ಮತ್ತು ಕೀಟನಾಶಕ ಮತ್ತು ರೋಗ ನಿರೋಧಕಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಂಶೋಧನೆಗಳು ಬೇಕಾಗ್ತದೆ. ಆ ಸಂಶೋಧನೆಗಳನ್ನು ಇಲ್ಲಿ ಉಪಸ್ಥಿತಿರ್ತಕ್ಕಂಥ ವಿವಿಧ ಯೂನಿವರ್ಸಿಟಿಗಳ
ಕುಲಪತಿಗಳು ಈ ನಿಟ್ಟಿನಲ್ಲಿ ಸರ್ಕಾರದ ಸೌಲಭ್ಯ ಪಡೆದು ಸಂಶೋಧನೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿದರು. ಎಜುಕೇಟಿವ್ ಆಗಿತ್ತು. ಕೃಷಿ ಬಗ್ಗೆ ಮತ್ತು ಕೈಗಾರಿಕೆ ಬಗ್ಗೆ ಭಾಳಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ವಿ. ಅದರಲ್ಲೂ ನಮ್ಮ ಕೇಂದ್ರ ಸಚಿವರಾದ ಭಗವಂತ ಖೂಬಾರ್ ಅವರು ಬಂದು ಮುಂದಿನ ಭಾರತದ ಭವಿಷ್ಯದ ಬಗ್ಗೆ ಭಾಳಷ್ಟು ಭರವಸೆಯ ಮಾತನ್ನು ಹೇಳಿದ್ದಾರೆ. ಅಂದರೆ ಇದುವರೆಗೂ ನಮ್ಮ ದೇಶ ಆಮದು ಮಾತ್ರ ಮಾಡ್ಕೊಳ್ತಾ ಇತ್ತು, ಈಗ ರಫ್ತು ಮಾಡೋ ಸ್ಟೇಜಲ್ಲಿ ಬಂದಿದ್ದೀವಿ. ಪ್ರಪಂಚದ 5ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತದೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಭರವಸೆಯ ಮಾತುಗಳು ಹೇಳಿದ್ದಾರೆ. ಜಗತ್ತಿನ ಉತ್ತಮ ರಾಷ್ಟ್ರಗಳು ಆಗೋದ್ರಲ್ಲಿ ನಮ್ಮ ಭಾರತ ಇನ್ನೂ ಮುಂದುವರಿತದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದನ್ನೆಲ್ಲ ಕೇಳಿ ನಮಗೆ ಭಾಳಷ್ಟು ಖುಷಿಯಾಯಿತು.